भगवान् श्रीधर गुरु महचरिता श्रीधर गुरु महचरिता भगवान् श्रीधर गुरु महचरिता श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता। श्री गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ओम नमो भगवते श्रीधराय। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿ, ಶ್ರೀ ಗುರುಗಳ ಶ್ರೀಚರಣಗಳಿಗೆ ವಂದಿಸಿ, ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಗೆ ನಮಸ್ಕಾರವನ್ನು ಮಾಡುತ್ತಾ, ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಕೇಳುಗರನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗುರುದೇವದತ್ತ. ಯೋ ವೈ ನಿತ್ಯ ಪರಾರ್ಥಬೋಧನ ಕೃತೆ ಭಕ್ತಾದಿಭಿಃ ಪ್ರಾರ್ಥಿತೋ ಸಂಜಾತಃ ಭಾರತೆ ಭುವಿ ಗುರು ರೂಪೇಣ ನಾಮೇನ ಚ ನಿಸ್ಸಂಗೇ ಹತ ಭಕ್ತ ದೈನ್ಯತಾಪಾನ್ ಸಂಸ್ಥಾಪ್ಯ ಧರ್ಮಂ ಚಿರಾತ್ ಕೀರ್ತಿಂ ದೋಷಹರಾಂ ಹಿತಾಯ ಜಗತಾಂ ತಂ ಶ್ರೀಧರಾರ್ಯಂ ಭಜೆ ತಂ ಶ್ರೀಧರಾರ್ಯಂ ಭಜೆ. ಯಾವಾತನು ಶಾಶ್ವತವಾದ ಪರಮಾರ್ಥವನ್ನು ಬೋಧಿಸುವ ಸಲುವಾಗಿ ಸದ್ಭಕ್ತರಿಂದ ಸಜ್ಜನರಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಈ ಭಾರತ ಎನ್ನುವಂಥ ಪುಣ್ಯ ನೆಲದಲ್ಲಿ ಶ್ರೀಧರ ಎಂಬ ಹೆಸರಿನೊಂದಿಗೆ ಗುರುರೂಪದಲ್ಲಿ ಅವತಾರ ಮಾಡಿದನೋ, ಸರ್ವಸಂಗ ಪರಿತ್ಯಾಗಿಯಾಗಿ ಭಕ್ತರ ದೈನ್ಯ ರೂಪವಾದ ತಾಪಗಳನ್ನು ದೂರೀಕರಿಸಿ ಸನಾತನ ಧರ್ಮವನ್ನು ಸಂಸ್ಥಾಪಿಸಿ ಚಿರಸ್ಥಾಯಿಯನ್ನಾಗಿ ಮಾಡಿದನೋ, ಜಗತ್ತಿನ ಹಿತಕ್ಕಾಗಿ ಸರ್ವದೋಷಗಳನ್ನು ನಷ್ಟಪಡಿಸುವ ದಿವ್ಯವಾದ ಕೀರ್ತಿಯನ್ನು ಬೆಳಗಿಸಿದ್ದಾನೋ ಅಂತಹ ಸದ್ಗುರುವಾದ ಶ್ರೀ ಶ್ರೀಧರಾರ್ಯನನ್ನು ನಾನು ಭಕ್ತಿಯಿಂದ ಭಜಿಸ್ತೇನೆ. ಗುರುದೇವದತ್ತ. ಮಹಾತ್ಮರ ಕಾರ್ಯಸಿದ್ಧಿಯೇ ಅವರ ಮಹಾಮಹಿಮೆ. ಯಾವ ಆಯುಧಗಳೂ ಇಲ್ಲದೆ ಕೇವಲ ತಮ್ಮ ಆತ್ಮಾನುಭವದಿಂದ ಜಗತ್ತಿನಲ್ಲಿ ಎಲ್ಲರ ಅಂತರ್ಹಿತವನ್ನು ಮಾಡುವಂಥ ಈ ಆಧ್ಯಾತ್ಮ ಧೀರರೆಂದರೆ ಅವರು ಸ್ವಮಹಿಮ ಪ್ರತಿಷ್ಠರು ಹೇಳಿ ಕೀರ್ತಿಸಲ್ಪಡ್ತಾರೆ. ಅವರಿಗೆ ಯಾವುದರ ಅವಲಂಬನೆಯೂ ಬೇಡ, ಆಶ್ರಯವೂ ಬೇಡ. ಅವರೇ ಎಲ್ಲರಿಗೂ ಆಶ್ರಯ. ತಮ್ಮ ಸ್ವಚ್ಛಂದವಾದ ಸಚ್ಚರಿತ್ರೆಯಿಂದ ತಾವೂ ಬೆಳಗಿ ಲೋಕವನ್ನೂ ಬೆಳಗಿಸುವ ಅಂತಹ ಸಂತ ಶ್ರೇಷ್ಠರಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಅಂತರಂಗದ ದೇವರಾದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಮಹಾನರು, ಮಹಾತ್ಮರು ಹೇಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂತಹ ಶ್ರೇಷ್ಠ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ನಾವು ಚರಿತ್ರೆಯ ಮುಂದಿನ ಸಂಗತಿಯನ್ನು ಕೇಳುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರ ಪ್ರಾಂತದ ಭಕ್ತರನ್ನೆಲ್ಲ ಅನುಗ್ರಹಿಸಿ ದಾವಣಗೆರೆಯ ಮೂಲಕ ಹರಿಹರ ಎನ್ನುವಂಥ ಊರಿಗೆ ಹೊರಡುತ್ತಾರೆ. ಶ್ರೀ ಹರಿಹರೇಶ್ವರನ ಮಂದಿರದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಅಲ್ಲಿಯ ಭಕ್ತರು ಭವ್ಯವಾದ ಸ್ವಾಗತವನ್ನು ಮಾಡಿ ದೇವಾಲಯದೊಳಗೆ ಬರಮಾಡಿಕೊಳ್ತಾ ಇರುವಾಗ ಏನಾಯಿತು ಕೇಳಿದರೆ, ಒಂದು ಬ್ರಹ್ಮರಾಕ್ಷಸ ಅಲ್ಲಿ ಆಗಲೇ ವಾಸ ಮಾಡಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳು ಮಂದಿರವನ್ನು ಪ್ರವೇಶ ಮಾಡುತ್ತಾ ಇರುವಾಗ ಆ ಬ್ರಹ್ಮರಾಕ್ಷಸ ಗುಡಿಯಿಂದ ಹೊರಗೆ ಓಡಬೇಕು ಪ್ರಯತ್ನ ಮಾಡ್ತಂತೆ. ಅಷ್ಟರಲ್ಲಿ ಎದುರಿಗೆ ನಿಂತಿರುವಂಥ ಒಬ್ಬ ಮಹಿಳೆಯ ಶರೀರದೊಳಗೆ ಅದು ಪ್ರವೇಶ ಮಾಡಿಬಿಡ್ತು. ಆ ಮಹಿಳೆ ಸ್ಮೃತಿ ತಪ್ಪಿ ಬಿದ್ದುಬಿಟ್ಲು. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಆ ಮಹಿಳೆಯನ್ನು ಅಲ್ಲಿಯೇ ಮಲಗಿಸುವ ಹಾಗೆ ತಿಳಿಸಿ 21 ಮಂದಿ ಸುಮಂಗಲೆಯರಿಂದ 21 ಕೊಡ ನೀರನ್ನು ಶುಚಿಯಿಂದ ತರಲಿಕ್ಕೆ ಅಪ್ಪಣೆ ಮಾಡಿದ್ರಂತೆ. ಆ ಜಲವನ್ನು ತಮ್ಮ ಪಾದಾಂಗುಷ್ಟದ ಮೇಲೆ ಹಾಕಿ ಆ ಬ್ರಹ್ಮರಾಕ್ಷಸಕ್ಕೆ ಬರದ ಹಾಗೆ ರಕ್ಷೆ ಹಾಕಿ ಅಲ್ಲಿಯ ದುಶ್ಶಕ್ತಿಯ ಬಲವನ್ನು ಕ್ಷೀಣಗೊಳಿಸಲಿಕ್ಕೆ ಶುರು ಮಾಡಿದರು. ಅಲ್ಲಿ ಸ್ಮೃತಿ ತಪ್ಪಿ ಬಿದ್ದಿರುವಂಥ ಮಹಿಳೆಗೆ ತೀರ್ಥವನ್ನು ಪ್ರೋಕ್ಷಿಸಿದರು.
ಆಗ ಆ ಮಹಿಳೆ ಎಚ್ಚರಗೊಂಡು ಶ್ರೀ ಗುರುಪಾದಗಳಿಗೆ ವಂದಿಸ್ತಾಳೆ. ಹರಿಹರೇಶ್ವರನ ಮಂದಿರದಲ್ಲಿ ದೇವತಾ ಕಲೆಯನ್ನು ವೃದ್ಧಿಗೊಳಿಸ್ತಾರೆ ಶ್ರೀ ಶ್ರೀಧರ ಸ್ವಾಮಿಗಳು. ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ಮುಂದೆ ಅಲ್ಲಿ ಯಾರಿಗೂ ಆ ಬ್ರಹ್ಮರಾಕ್ಷಸನ ಅಥವಾ ಇನ್ಯಾವುದೇ ದುಷ್ಟ ಶಕ್ತಿಯ ಬಾಧೆ ಆಗಲಿಲ್ಲಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ನಂತರ ಅಲ್ಲಿಂದ ಸಜ್ಜನಗಡಕ್ಕೆ ಪ್ರಯಾಣ ಬೆಳೆಸಿದರಂತೆ. ಅಲ್ಲಿ ಶ್ರೀ ದಾಸನವಮಿ ಉತ್ಸವ ಆರಂಭವಾಗಿ ಶ್ರೀ ಶ್ರೀಧರ ಸ್ವಾಮಿಗಳು ದಿನಾಲೂ ಪ್ರವಚನವನ್ನು ಮಾಡ್ತಿದ್ದರು. ಆ ಮಹೋತ್ಸವದಲ್ಲಿ ನಿತ್ಯವೂ ಭಜನ, ಪ್ರವಚನ, ಕೀರ್ತನ, ಶ್ರೀ ಸಮರ್ಥ ಸಾಂಪ್ರದಾಯಿಕ ಉಪಾಸನ, ಕರುಣಾಷ್ಟಕ, ಸಭಾಯಿ, ಆರತಿ, ಪಲ್ಲಕ್ಕಿ ಉತ್ಸವ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಭಕ್ತಿ ವೈಭವದಿಂದ ನಡೀತಾ ಇದ್ವು. ಹೀಗೆ ಶ್ರೀ ದಾಸನವಮಿ ಉತ್ಸವ ಪೂರ್ಣವಾದ ಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳು ಕೆಲವು ದಿನ ಅಲ್ಲಿ ವಾಸ್ತವ್ಯ ಮಾಡಿದರಂತೆ. ಅನೇಕ ಭಕ್ತರು ತಮ್ಮ ಸಂಕಟ ನಿವಾರಣೆಗಾಗಿ ಸನ್ನಿಧಾನಕ್ಕೆ ಬರುತ್ತಿದ್ದರು. ಒಂದು ದಿನ ಜಗನ್ನಾಥ ಶಿವರಾಮ ಕುಲಕರ್ಣಿ ಎಂಬಾತನು ಸಾಂಗಲಿಯಿಂದ ಬಂದಿದ್ದಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನವಾದ ಕೂಡಲೇ ಅವನು ಶ್ರೀ ಗುರುಪಾದಗಳ ಮೇಲೆ ತಲೆಯನ್ನಿಟ್ಟು ನಮಸ್ಕಾರ ಮಾಡ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳ ಮೇಲೆ ಶಿರಬಿಟ್ಟ ಅವನಿಗೆ ಮೇಲೆ ಏಳುವ ಮನಸ್ಸೇ ಆಗಲಿಲ್ಲ. ಬಹಳ ಹೊತ್ತು ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಗಳ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾ ಇರುವಾಗ ಶ್ರೀ ಶ್ರೀಧರ ಸ್ವಾಮಿಗಳು ಬಹಳ ಮೃದು ಮಧುರವಾದ ತಮ್ಮ ಬಾಣಿಯಿಂದ, ಹೇಳು ಮಗು, ನಿನ್ನ ಮೇಲೆ ನನ್ನ ಪೂರ್ಣ ಕೃಪೆ ಇದೆ, ಚಿಂತೆ ಮಾಡಬೇಡ ಹೇಳಿ ಫಲಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದರಂತೆ. ಆಗ ಅವನು ಹೇಳ್ತಾನೆ, ಸ್ವಾಮಿ, ತಮ್ಮ ದರ್ಶನ ಬಹಳ ಹೊತ್ತು ಮಾಡಬೇಕು ಅನ್ನಿಸ್ತಾ ಇದೆ, ಮೇಲಿಂದ ಮೇಲೆ ತಮ್ಮ ದರ್ಶನವಾಗ್ತಾ ಇರಬೇಕು ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಾನೆ. ಅದಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಹೇಳಿದರಂತೆ, ಎಷ್ಟು ಹೊತ್ತಿನವರೆಗೆ ದರ್ಶನ ಮಾಡ್ತೀನಿ ನೀನು? ನನ್ನ ಚಿತ್ರದಲ್ಲಿ ದರ್ಶನ ಮಾಡಿಬಿಡು, ಅದರಲ್ಲಿಯೂ ನಾನಿದ್ದೇನೆ. ನಿತ್ಯ ಶ್ರೀ ದತ್ತನ ಸ್ಮರಣೆ ಮಾಡ್ತಾ ಬಾ, ಎಲ್ಲ ಒಳ್ಳೆಯದಾಗ್ತದೆ. ಅಲ್ಲಿ ಅಪ್ಲೈ ಮಾಡಿದ್ರಂತೆ. ಆ ಜಗನ್ನಾಥ ಕುಲಕರ್ಣಿಗೆ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಅಪಾರ ಭಕ್ತಿ ಉಂಟಾಗಿ ಶ್ರೀ ಶ್ರೀಧರ ಸ್ವಾಮಿಗಳ ಪ್ರವಚನವನ್ನು ಶ್ರವಣ ಮಾಡಿದ್ದಂತೆ. ಸದಾ ಸರ್ವದಾ ಭಗವಂತನ ನಾಮಸ್ಮರಣೆ ಮಾಡಬೇಕು, ಪರಮೇಶ್ವರನಲ್ಲಿ ವಿಶ್ವಾಸವನ್ನಿಡಬೇಕು. ಪ್ರಪಂಚದಲ್ಲಿ ವಿಘ್ನ ಕಷ್ಟ ಬರೋದು ಭಕ್ತರ ಸತ್ವ ಪರೀಕ್ಷೆಗಾಗಿ. ಅದು ಯಾವ ಸ್ಥಿತಿಯಲ್ಲಿಯೂ ದೇವರ ಸ್ಮರಣೆ ಸೇವೆ ಬಿಡಬಾರದು. ಏಕಾಗ್ರ ಮನಸ್ಸಿನಿಂದ ಶ್ರೀ ದತ್ತನ ಸ್ಮರಣೆ ಮಾಡಬೇಕು ಹೇಳಿ ಸೇರಿದಂಥ ಜನರಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ ಉಪದೇಶ ಮಾಡಿದರಂತೆ. ಇದನ್ನು ಆ ಜಗನ್ನಾಥ ಕುಲಕರ್ಣಿ ಕೇಳಿದ ಮೇಲೆ ಭಕ್ತಿ ಮತ್ತೂ ಇಮ್ಮಡಿಯಾಯಿತು ಅವನಲ್ಲಿ. ಕೆಲವು ದಿನಗಳ ನಂತರ ಒಂದು ದಿನ ಶ್ರೀ ಶ್ರೀಧರರ ದರ್ಶನಕ್ಕಾಗಿ ಪುನಃ ಅವನು ಬರ್ತಾನೆ. ಆ ದಿನ ಶ್ರೀ ಶ್ರೀಧರ ಸ್ವಾಮಿಗಳು ಮುಂದೆ ಪ್ರಯಾಣ ಬೆಳೆಸ್ತಾರೆ ಹೇಳುವ ವಿಚಾರವನ್ನು ತಿಳಿದು ಅವನು, ಸ್ವಾಮಿ, ತಮ್ಮ ದರ್ಶನ ಪುನಃ ಯಾವಾಗ ನನಗೆ ಸಿಗ್ತದೆ ಹೇಳಿ ಕೇಳ್ತಾನೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ಭಕ್ತಿಯಿಂದ ಸ್ಮರಣೆ ಮಾಡು, ನಾನು ಇಲ್ಲಿಯೇ ಇದ್ದೇನೆ ಹೇಳಿ ಹೇಳ್ತಾರೆ. ಸಜ್ಜನಗಡದಿಂದ ಪ್ರಯಾಣ ಬೆಳೆಸಲಿಕ್ಕೆ ಸಿದ್ಧರಾದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿರುವ ದೇವ ಮಂದಿರಕ್ಕೆ ಹೋಗಿ ದೇವಿಯ ಅಪ್ಪಣೆ ಪಡೆದು ಮುಂದೆ ಪ್ರಯಾಣ ಬೆಳೆಸುವಾಗ ಭಕ್ತರಿಗೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಿ ಹೇಳಿ ಹೇಳಿದ್ರಂತೆ. ಆಗ ಭಕ್ತರೆಲ್ಲ ಸೇರಿಕೊಂಡು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತಾ, ಹೇ ಸದ್ಗುರುಗಳೇ, ನಮಗೆ ತಾವೇ ಪರಮೇಶ್ವರ, ತಾವೇ ಸಾಕ್ಷಾತ್ ದತ್ತ ಸದ್ಗುರುಗಳು. ನಾವು ನಿಮ್ಮ ಭಕ್ತಿ ಮಾಡ್ತೇವೆ, ನಾವು ನಿಮ್ಮ ಪೂಜೆ ಮಾಡ್ತೇವೆ, ನೀವು ನಮಗೆ ಭಗವಂತನ ಸ್ಮರಣೆ ಮಾಡಿ ಹೇಳಿ ಹೇಳಿದ್ರಿ. ನಮಗೆ ಭಗವಂತ ಅಂದರೆ ತಾವೇ ಇದ್ದೀರಿ ಹೇಳಿ ಹೇಳಿದ್ರಂತೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಾ, ಆ ಪರಮೇಶ್ವರನು ಸರ್ವವ್ಯಾಪಕನಾಗಿದ್ದಾನೆ, ಅವನು ನನ್ನಲ್ಲಿಯೂ ಇದ್ದಾನೆ, ನಿಮ್ಮಲ್ಲಿಯೂ ಇರ್ತಾನೆ. ಯಾವ ಸಮಯದಲ್ಲಿ ನಿಮಗೆ ನನ್ನ ದರ್ಶನ ಮಾಡಬೇಕು ಅನಿಸ್ತಿದೆಯೋ ಆಗ ಭಕ್ತಿ ಭಾವದಿಂದ ನನ್ನ ಚಿತ್ರದ ಪೂಜೆ ಮಾಡಿ. ನಿಮಗೆ ನನ್ನ ಮೇಲೆ ನಿಶ್ಚಲವಾದ ಶ್ರದ್ಧೆ ಇದೆ, ಭಕ್ತಿ ಇದೆ, ನಿಮಗೆ ಒಳ್ಳೆಯದಾಗ್ತದೆ. ನಾನು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆಯೇ ಇದ್ದೇನೆ, ಚಿಂತೆ ಮಾಡಬೇಡಿ ಹೇಳಿ ಆಶೀರ್ವದಿಸಿದ್ರಂತೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಮಹಿಮೆಗಳನ್ನು ಭಕ್ತಿ ಪ್ರೇಮದಿಂದ ಶ್ರವಣ ಮಾಡಿದ್ದಾದರೆ ನಮ್ಮ ಹೃದಯ ಮಂದಿರದಲ್ಲಿಯೂ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ದಿವ್ಯ ಸಾನ್ನಿಧ್ಯವಿಟ್ಟಂಥ ಅನುಭವ ನಮಗೆ ಬಂದೇ ಬರುತ್ತದೆ. ಶ್ರೀ ಶ್ರೀಧರ ಸದ್ಗುರು ಅಂದರೆ ಸರ್ವವ್ಯಾಪಿಯಾಗಿದ್ದಾನೆ, ಸರ್ವಾತ್ಮಕನಾಗಿದ್ದಾನೆ. ಇಂತಹ ಸದ್ಗುರು ಶ್ರೀ ಶ್ರೀಧರ ಯತಿರಾಯನ ದಿವ್ಯ ಮಹಿಮೆಯನ್ನು
ಏಕಾಗ್ರ ಚಿತ್ತದಿಂದಲೂ ಭಕ್ತಿ ಪ್ರೇಮದಿಂದಲೂ ಶ್ರವಣ ಮಾಡಿ ನಮ್ಮ ಹೃದಯದ ಗುಡಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸುವ ಹಾಗೆ ನಾವೇ ಪ್ರಯತ್ನಿಸಬೇಕು, ಮಾಡಬೇಕು.